ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ತುಂಬ ಜನ ಈಗಿನ ಯುವಕರು ಈಗ ಕೇಳ್ತಿರುವಂಥ ಪ್ರಶ್ನೆ ಏನಂದರೆ ಸ್ನೇಹಿತರೆ, ನಾಟಿ ಕೋಳಿ ಸಾಗಾಣಿಕೆ ಮಾಡೋಕ್ಕೆ ಎಷ್ಟು ಜಾಗ ಬೇಕು, ನಾವು ಹೇಗೆ ಶೆಡ್ನ ನಿರ್ಮಾಣ ಮಾಡ್ಕೊಬೇಕು ಅಂತೇಳಿ ತುಂಬ ಜನ ಈಗ ನನಗೆ ಫೋನ್ ಮಾಡಿ ಆಗಿರ್ಬೋದು, ಇಲ್ಲ ಮೆಸೇಜಲ್ಲಾಗಲಿ ತುಂಬ ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ನೀವು ಮೊದಲಿಗೆ ನೀವು ಶೆಡ್ನ ಹೇಗೆ ನಿರ್ಮಾಣ ಮಾಡ್ಕೊಬೇಕು, ಮತ್ತು ಕೋಳಿಗಳಿಗೆ ಮತ್ತು ಆಚೆಗಳಿಗೆ ನೀವು ಹೇಗೆಲ್ಲ ನೀವು ಹೊರಗಡೆ ಮೇಯೋಕ್ಕೆ ಬಿಟ್ಟಾಗ ಹೇಗೆಲ್ಲ ಡೆವಲಪ್ ಆಗುತ್ತೆ ಅಂತೇಳಿ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನಮ್ಮಲ್ಲಿ ಏನು ಈಗ ನಾವು ಹೇಗೆ ಶೆಡ್ನ ನಿರ್ಮಾಣ ಮಾಡಿದ್ದೀವಿ, ಹೇಗೆ ಕಮ್ಮಿ ಬಂಡವಾಳದಿಂದ ಶೆಡ್ನ ಎಷ್ಟೇ ಸ್ಟಡಿ ಮಾಡಿದ್ದೀವಿ, ಅದಕ್ಕೆ ಎಷ್ಟು ಕೋಳಿ ಬಿಡಬೇಕು ಅಂತೇಳಿ ತುಂಬ ಜನಕ್ಕೆ ಕುತೂಹಲ ಸ್ನೇಹಿತರೆ. ಅಂತಂದರೆ ಈಗ ಹೊಸ್ದಾಗಿ ಯಾರು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಿರೋ ಅವ್ರೇನು ಮಾಡ್ತಾರೆ, ಈಗ ಶೆಡ್ಡು ಎಷ್ಟು ಅಡಿ ತಗೊಂಡು ನಾವು ಶೆಡ್ನ ನಿರ್ಮಾಣ ಮಾಡ್ಕೊಂಡ್ರೆ, ಅಂದರೆ ರಾತ್ರಿ ಹೊತ್ತು ಕೋಳಿಗಳು ಮಲಗೋಕ್ಕೆ ಜಾಗ ನಾವು ಎಷ್ಟು ಮಾಡಬೇಕು, ಮತ್ತು ಆಚೆಗೆ ಎಷ್ಟು ಅಡಿ ನಾವು ಆಚೆ ಮಾಡ್ಕೊಂಡ್ರೆ ಅಂತೇಳಿ ತುಂಬ ಜನಕ್ಕೆ ಕುತೂಹಲ ಇರ್ತದೆ ಸ್ನೇಹಿತರೆ. ಹಾಗಾಗಿ ಈಗ ನಿಮ್ಗೆ ಇರುವಂತಹ ಹಲವಾರು ಯುವಕರಿಗಿರುವಂತಹ ಕುತೂಹಲಕ್ಕೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ವಿಡಿಯೋ ಯಾರು ಸ್ಕಿಪ್ ಮಾಡಿಬಿಡಿ, ವಿಡಿಯೋ ನೋಡಿ. ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ನೀವು ಮೊದಲಿಗೆ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡಬೇಕು ಅಂತ ಪ್ರಾರಂಭ ಮಾಡಿದಾಗ ನೀವು ಎಷ್ಟಡಿ ಶೆಡ್ಡು ಅಂತಂದರೆ ಸ್ನೇಹಿತರೆ, ನೀವು ಎಷ್ಟಡಿ ಶೆಡ್ ಮಾಡಬೇಕು ಅಂದರೆ ನಿಮ್ಮಲ್ಲಿ ಜಾಗ ಎಷ್ಟಿದೆ ಅದ್ರ ಮೇಲೆ ನಿಮಗೆ ಫಸ್ಟು ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಅಂದರೆ ನೀವು ಫಸ್ಟು ಏನು ಮಾಡಬೇಕು, ನಿಮ್ಮಲ್ಲಿ ಏನು ಜಾಗ ಇದೆ, ಈಗ ನಮಗೆ ವಿಸ್ತಾರವಾಗಿ ಜಾಗ ಜಾಸ್ತಿ ಇದೆ, ನಾವು ತೋಟದಲ್ಲಿ ಸಾಗಾಣಿಕೆ ಮಾಡ್ತಿದ್ದೀವಿ, ಇಲ್ಲ ನಾವು ಮನೆ ಹತ್ರ ಸಾಗಾಣಿಕೆ ಮಾಡ್ತೀವಿ, ಇದು ನಿಮ್ಮ ಮೇನ್ ಕಾನ್ಸೆಪ್ಟ್ ಇರಬೇಕು ಸ್ನೇಹಿತರೆ. ಮತ್ತು ನೀವೇನು ಮಾಡಬೇಕು ಅಂತಂದರೆ, ನಾವು ಎಷ್ಟು ಕೋಳಿ ಸಾಗಾಣಿಕೆ ಮಾಡ್ತೀವಿ ಅದ್ರ ಮೇಲೆ ನೀವು ಶೆಡ್ನ ನಿರ್ಮಾಣಕ್ಕೆ ಡಿಪೆಂಡ್ ಆಗಬೇಕು ಸ್ನೇಹಿತರೆ. ಈಗ ಮೊದಲಿಗೆ ಏನು ಮಾಡ್ತೀರಾ, ಒಂದು 100 ಸಾಕ್ತೀವಿ 200 ಸಾಕ್ತೀವಿ ಅಂತ ಹೇಳ್ತೀರಾ. 100-200 ಸಾಕೋಕ್ಕೆ ನೀವು 2 ಲಕ್ಷ 3 ಲಕ್ಷ ಬಂಡವಾಳ ಹಾಕೋಕ್ಕೆ ಆಗಲ್ಲ ಸ್ನೇಹಿತರೆ. ಇದು ನಿಮ್ಮ ಮೊದಲಿಗೆ ಕಾನ್ಸೆಪ್ಟು, ಇದೇ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ. ಏನಕ್ಕೆ ಅಂದರೆ, ಈಗ ತುಂಬ ಜನ ಕೇಳ್ತಾರೆ, ಅಣ್ಣ ನಾನು ಮೊದಲಿಗೆ ಒಂದು 200 ಸಾಕಬೇಕು ಅಂತೀನಿ, ಶೆಡ್ ಎಷ್ಟು ಬೇಕು ಅಂತ ತುಂಬ ಜನ ಕೇಳ್ತಾರೆ. ಈಗ ನೀವು 100-200 ಸಾಕೋಕ್ಕೆ ನೀವು ಲಕ್ಷಗಟ್ಟಲೆ ಏನಕ್ಕೆ ಬಂಡವಾಳ ಹಾಕಬೇಕು, ಇದು ಮೇನ್ ಕಾನ್ಸೆಪ್ಟ್ ಇಟ್ಕೊಬೇಕು ಸ್ನೇಹಿತರೆ. ನೀವು ಇಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ನಾನೇನು ನೋಡ್ತಾ ಇದ್ದೀವಲ್ಲ ಸ್ನೇಹಿತರೆ, ನೋಡಿ, ಮೊದಲಿಗೆ ನೀವು ಶೆಡ್ನ ಈ ಥರ ನಿರ್ಮಾಣ ಮಾಡ್ಕೊಬೇಕು. ನೀವು ಮೊದಲಿಗೆ ಏನು ಮಾಡಬೇಕು, ಒಂದು 20 ಅಡಿ ಆಗಿರ್ಬೋದು, ಇಲ್ಲ 30-30, ಇಲ್ಲ 40-40, ಇಲ್ಲ 20-20, ನಿಮಗೆ ಎಷ್ಟು ನಿಮ್ಮ ಶಕ್ತಿ ಇರುತ್ತೋ. ಅಂದರೆ ಹೆಚ್ಚು ಬಂಡವಾಳ ಬೇಡ ಸ್ನೇಹಿತರೆ. ಏನಕ್ಕೆ ಅಂದರೆ, ಫಸ್ಟು ನಿಮಗೆ ಅನುಭವ ಇರೋಲ್ಲ, ಕಮ್ಮಿ ಬಂಡವಾಳದಿಂದ ನೀವು ದುಡ್ಡು ಮಾಡ್ಕೊತ ಹೋಗಿ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಅತಿ ಹೆಚ್ಚು ಬಂಡವಾಳ ಮೊದಲಿಗೆ ಹಾಕ್ಬೇಡಿ. ಏನಕ್ಕೆ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಿರ್ಬೋದಲ್ಲ, ಇದು 30-30 ಶೆಡ್ ಸ್ನೇಹಿತರೆ. ಅಂದರೆ 30-30 ಇರ್ಬೋದು, ಇಲ್ಲ 40-40 ಇರ್ಬೋದು, 60-60, ಅಂದರೆ ನಿಮಗೆ ಶಕ್ತಿ ಎಷ್ಟಾಯ್ತೋ ಅಷ್ಟು ಮಾಡ್ಕೊಳ್ಳಿ. ನಮ್ಮದೇನಾಯ್ತೋ ಇದು ಸ್ನೇಹಿತರೆ 60-30, ಇದು ದೊಡ್ಡ ಶೆಡ್ಡು ಸ್ನೇಹಿತರೆ. ನಾವು ಇಲ್ಲಿ ಈ ಥರ ಏನಕ್ಕೆ ಮಾಡಿದ್ದೀವಿ ಅಂತಂದರೆ ಸ್ನೇಹಿತರೆ, 3 ಅಡಿ, ಅಂದರೆ ಮೊದಲಿಗೆ ಏನು ಮಾಡಬೇಕು, 3 ಅಡಿ ಸುತ್ತಲೂ ನಾವು ಆಲೋ ಬ್ಲಾಕ್ ಇಟ್ಕೆಯಲ್ಲಿ ನಾವು ಕಟ್ಟಬೇಕು ಸ್ನೇಹಿತರೆ. ಆಲೋ ಬ್ಲಾಕ್ ಇಟ್ಕೆಯಲ್ಲಿ ಏನಕ್ಕೆ ಕಟ್ಟಬೇಕು ಅಂದರೆ, ಯಾವುದೇ ಥರದ ಪ್ರಾಣಿಗಳು ನೈಟ್ ಹೊತ್ತು ಏನು ಮಾಡಬೇಕು, ಯಾವುದೇ ಥರ ಪ್ರಾಣಿಗಳು ಒಳಗಡೆ ಬರ್ದಲೇ ಇರೋಕ್ಕೆ ಪೂರ್ತಿ ಏನು ಮಾಡಬೇಕು, 3 ಅಡಿ ಮಾಡ್ಕೊಬೇಕು ಸ್ನೇಹಿತರೆ. ನೋಡಿ, ನೀವೇ ನೋಡ್ತಿರ್ಬೋದು. ಆಮೇಲೆ ಸ್ನೇಹಿತರೆ, ಈ ಥರ ನೀವು ಈಗ ಲೈಟ್ ಕಂಬಗಳ ಥರ ಬರ್ತಾಯಿದೆ ಸ್ನೇಹಿತರೆ. ಅಂದರೆ ಮನೆ ಮುಂದೆ ನೀವು ಒಪ್ಪರ ಬಗ್ಗಿಸೋಕ್ಕೆ ಆಗ್ತಿರಲ್ಲ, ಆ ಥರ ಹಾಕೋಕ್ಕೆ ಈ ಥರ ಪೋಲ್ಗಳು ಬರುತ್ತೆ ಸ್ನೇಹಿತರೆ, ಸಿಮೆಂಟ್ ಪೋಲ್ಗಳು. ನೀವು ಈ ಥರ ಪೋಲ್ಗಳು ತಂದು 10 ಅಡಿ ಇಲ್ಲ 15 ಅಡಿ, ಇಲ್ಲ ನಿಮಗೆ ಆದಷ್ಟು ಎಷ್ಟು 8 ಅಡಿಗೆ ಬೇಕೋ ಅಂಥ ಅಡಿಗೆ ನೀವು ಒಂದೊಂದು ಪೋಲ್ನ ನಿಲ್ಸ್ಕೊಬೇಕು ಸ್ನೇಹಿತರೆ ಸುತ್ತಲೂ. ಅಂದರೆ ನೀವು ಎಷ್ಟು 20 ಅಡಿ ಮಾಡ್ತೀರೋ, ಇಲ್ಲ 30 ಅಡಿ ಮಾಡ್ತೀರೋ, ಈ ಥರ ನೀವು ಸಿಮೆಂಟ್ನ ಪೋಲ್ನ ನಿಲ್ಸ್ಕೊಂಡು ನೀವು ಫಸ್ಟು ಶೆಡ್ನ ನಿರ್ಮಾಣ ಮಾಡ್ಕೊಬೇಕು ಸ್ನೇಹಿತರೆ. ಏನಕ್ಕೆ ನೀವು ಶೆಡ್ನ ನಿರ್ಮಾಣ ಅಂತ ಅಂದರೆ, ಇಷ್ಟು ಸಿಮೆಂಟ್ ಪೋಲಲ್ಲಿ ನೀವು ಏನಕ್ಕೆ ಮಾಡ್ಕೊಬೇಕು ಅಂತಂದರೆ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂತ ಅಂದರೆ, ಕಮ್ಮಿ ಬಂಡವಾಳ ಸ್ನೇಹಿತರೆ. ಈಗ ನೀವು ಕಂಬಿ ತರಬೇಕು, ಮತ್ತು ವೆಲ್ಡಿಂಗ್ನರಿಗೆ ದುಡ್ಡು ಕೊಡಬೇಕು, ಈ ಥರ ಹಲವಾರು ರೀತಿಯಂತಹ ಸಮಸ್ಯೆಗಳು, ಅದರಲ್ಲಿ ಜಾಸ್ತಿ ಬಂಡವಾಳ ಎಳೆಯುತ್ತೆ ಸ್ನೇಹಿತರೆ. ಈಗ ನಾವು ಕಂಬಿ ತಂದು ವೆಲ್ಡಿಂಗ್ನವ್ರು ಕರ್ಕೊಂಬಂದು ಮತ್ತು ಅದಕ್ಕೆ ಸೀಡ್ ತಂದು ಈ ಥರ ಎಲ್ಲ ಏನಾಗುತ್ತೆ, ಅದು ಶಾಶ್ವತವಾಗಿರಲ್ಲ. ಮತ್ತು ಏನಾಗುತ್ತೆ ಅಂತಂದರೆ, ನಿಮಗೆ ಅತಿ ಹೆಚ್ಚು ಬಂಡವಾಳ ಹಾಕೋಕ್ಕೆ ಇದಾಗ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಸಿಮೆಂಟ್ ಪೋಲ್ನ ನಿಲ್ಸ್ಕೊಂಡ್ರೆ ಏನಾಗುತ್ತೆ ಅಂತಂದರೆ, ಮೇನ್ ಏನಾಗುತ್ತೆ ಅಂದರೆ ನೀವೇ ನಿರ್ಮಾಣ ಮಾಡ್ಕೊಬೋದು. ಯಾವುದೇ ಥರದ ವೆಲ್ಡಿಂಗ್ನವ್ರು ಏನು ಕರೆಯೋಂಗಿಲ್ಲ. ಏನಕ್ಕೆ ಅಂದರೆ, ಸಿಮೆಂಟ್ ಪೋಲು ವಿತ್ತು ಮರಗಳು ನೀವೇ ಹಾಕೊಂಬಿಟ್ರೆ ನಿಮ್ಗೆ ಇನ್ನೂ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ. ನೀವು ಮಾಮೂಲಿ ಶೀಟ್ನ ನೀವೇ ಬೇಕಾದ್ರೂ ತಂದು ಹಾಕೊಬೋದು, ತಂತಿಲಿ ಒಂದೊಂದು ತೂತ ಮಾಡಿ ಬೇಕಾದ್ರೂ ನೀವೇ ನೀಟಾಗಿ ಕಟ್ಕೊಂಡ್ರೆ ಒಂಥರ ಅತ್ಯುತ್ತಮವಾಗಿ ನಿಮಗೆ ಶೆಡ್ ನಿರ್ಮಾಣ ಆಗುತ್ತೆ. ನೀವೇನು ಮಾಡಬೇಕು, 3 ಅಡಿ ಕಟ್ಟಾದ್ಮೇಲೆ ಸ್ನೇಹಿತರೆ, 3 ಅಡಿ ಕಟ್ಟಾದ್ಮೇಲೆ ಮತ್ತೆ ಏನು ಮಾಡಬೇಕು, ಸುತ್ತಲೂ ಜಾಲರ ಮಾಡಬೇಕು ಸ್ನೇಹಿತರೆ. ಸುತ್ತಲೂ ಏನು ಮಾಡಬೇಕು, ಜಾಲರ ಮಾಡಬೇಕು. ಅಂದರೆ ನೈಟ್ ಹೊತ್ತು ಕೂಡಾಕ ಕಾನ್ಸೆಪ್ಟು ಸ್ನೇಹಿತರೆ. ನಾನು ಇಲ್ಲಿ ಏನು ಮಾಡಿದ್ದೀನೋ ಇದೆಲ್ಲ ಸ್ನೇಹಿತರೆ ನಿಮಗೆ ಮುಂದೆ ಹೇಳ್ತೀನಿ, ಏನಕ್ಕೆ ಇದನ್ನೆಲ್ಲ ಮಾಡಿದ್ದೀನಿ ಅಂತಂದರೆ ಸ್ನೇಹಿತರೆ. ಇದು ನಾವೇನು ಆಚೆಗಡೆ ಏನು ನಾಟಿ ಕೋಳಿಗಳನ್ನ ಮೇಯಿಸ್ತೀವಲ್ಲ,
ಅದಕ್ಕೆ ಗಾಳಿ ಬೆಳಕು ಚೆನ್ನಾಗಿದ್ದಾಗ ಏನಾಗುತ್ತೆ ಸ್ನೇಹಿತರೆ, ಯಾವುದೇ ಥರದ ರೋಗ ರುಜಿನಗಳು ಬೇಗ ಬರಲ್ಲ ಸ್ನೇಹಿತರೆ. ಈಗ ಆಚೆಗೆ ನಾವೇನು ನಮ್ಮ ಕೋಳಿಗಳು ನೀವು ನೋಡ್ತಿರ್ಬೋದು, ಈ ಥರ ನೀವು ಸ್ನೇಹಿತರೆ ವಿಶ್ರಾಮಕ್ಕೆ ಮೇಯ್ಬೇಕು ಕೋಳಿಗಳು. ಅಂದರೆ ಯಾವುದೇ ಒತ್ತಡ ಇಲ್ದಂಗೆ, ಯಾವುದೇ ಇಕ್ಕಟ್ಟಾಗ್ದಂಗೆ ಜಾಗ ಏನು ಮಾಡಬೇಕು, ಫ್ರೀಯಾಗಿರ್ಬೇಕು ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಫ್ರೀಯಾಗಿ ಅದರ ಆಹಾರ ಅದು ಹುಡಿಕೊಂಡು, ಇಲ್ಲ ನಾವು ತಂದಾಕಿದ ಅಂಥ ಆಹಾರಗಳನ್ನ ನೀಟಾಗಿ ತಿನ್ಕೊಂಡು, ಗಾಳಿ ಬೆಳಕಿಗೆ ನಾಟಿ ಕೋಳಿ ನೋಡಿ ನೀವು ನೋಡ್ತಿರ್ಬೋದಲ್ಲ, ಈ ಥರ ಓಡಾಡ್ತಾ ಮೇಯ್ದಾಗ ಏನಾಗುತ್ತೆ, ಆದಷ್ಟು ಹೆಚ್ಚು ಇಳುವರಿ ಕೊಡ್ತಾ ಹೋಗ್ತಾಯಿದೆ ಸ್ನೇಹಿತರೆ. ಹಾಗಾಗಿ ಕಾಯಿಲೆಗಳು ಬರೋಲ್ಲ. ಹಾಗಾಗಿ ನೀವೇನು ಮಾಡಬೇಕು, ನೈಟು ಕೂಡಾಕೋಕ್ಕೆ ನೀವು ಏನು ಒಂದು 20 ಅಡಿ 30 ಅಡಿ ಈ ಥರ ಕಾನ್ಸೆಪ್ಟನ್ನ ತಗೊಂತೀರೋ, ನೀವು ಆಚೆಗಡೆಗೂ ಆದರೂ ತ್ರಿಬ್ಬಲ್ ಮಾಡ್ಬೇಕು ಸ್ನೇಹಿತರೆ. ಒಂದು 500 ಅಡಿ ಇಲ್ಲ 300 ಅಡಿ ಇಲ್ಲ 200 ಅಡಿ ಈ ಥರ ಜಾಗ ನೀವು ಮಾಡ್ಕೊಬೇಕು ಸ್ನೇಹಿತರೆ. ಈಗ ತುಂಬ ಜನಕ್ಕೆ ಕುತೂಹಲ ಇರೋದು ಏನಂದರೆ, ನಾವು ಒಂದು 200 ಸಾಕ್ತೀವಿ, ಮೊದಲಿಗೆ ಏನು ಮಾಡ್ತೀವಿ 200 ಸಾಕ್ತೀವಿ ಅಂತ ತುಂಬ ಜನ ಬರ್ತೀರ ಸ್ನೇಹಿತರೆ. ನೀವು 200 ಸಾಕೋದ್ರಿಂದ ಏನಾಗುತ್ತೆ ಅಂದರೆ, ನಿಮಗೆ ಟೈಮ್ ಪಾಸ್ ಆಗುತ್ತೆ ಸ್ನೇಹಿತರೆ, ಯಾವುದೇ ನಾಟಿ ಕೋಳಿಯಿಂದ ಲಾಭ ಸಿಗೋಲ್ಲ ಸ್ನೇಹಿತರೆ. ಹಂಗಾಗಿ ನೀವು ಮೊದಲಿಗೆ ಸಾಗಾಣಿಕೆ ಮಾಡಬೇಕು ಅಂದರೆ, ಮೊದಲಿಗೆ ನೀವು ಬಂಡವಾಳ ಹಾಕೋಂಥ ಒಂದು 500 ಕೋಳಿಗೆ ಬಂಡವಾಳ ಹಾಕೋಂಥ ಸಾಗಾಣಿಕೆ ಮಾಡ್ಬೇಕು ಸ್ನೇಹಿತರೆ. ಏನಕ್ಕೆ ಅಂತಂದರೆ, ಈಗಿನ ಯುವಕರಿಗೆ ಉದ್ಯೋಗ ಬೇಕಾದ್ರೆ ಸ್ನೇಹಿತರೆ, ಈಗ ವಯಸ್ಸಾಗಿ ಈಗೇನೋ ನಮಗೆ ಟೈಮ್ ಪಾಸ್ ಆಗಬೇಕು ಅನ್ನೋರು ಏನು ಮಾಡ್ತೀರಿ, ಅವ್ರು 100-200 ತಂದು ಸಾಗಾಣಿಕೆ ಮಾಡ್ಕೊಂಡ್ರೆ ಅದಕ್ಕೆ ಅವ್ರದ್ದು ಒಂದು ಕಾನ್ಸೆಪ್ಟ್ ಆಗೋಗ್ಬಿಡ್ತೀವಿ ಸ್ನೇಹಿತರೆ. ಆದರೆ ಈಗಿನ ಯುವಕರು ಕಾನ್ಸೆಪ್ಟ್ ಏನು ಅಂತಂದರೆ ಸ್ನೇಹಿತರೆ, ಬಿಸ್ನೆಸ್ ಮಾಡಬೇಕು, ದುಡಿಬೇಕು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಈ ನಾಟಿ ಕೋಳಿ ಸಾಗಾಣಿಕೆ ಮಾಡ್ಬೇಕು ಸ್ನೇಹಿತರೆ. ನೀವು 500 ಸಾಗಾಣಿಕೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅದರಲ್ಲಿ ನಿಮಗೆ ಅನುಭವ ಕಮ್ಮಿ ಇದ್ದು ಏನೇ ಇದ್ದರೂ ಒಂದು 50 ಸತ್ತವರು ಒಂದು 400-450 ನೀವು ಕೋಳಿಗಳಂತೂ ನಿಮ್ಗೆ ಉಳ್ಕೊಳ್ಳುತ್ತೆ ಸ್ನೇಹಿತರೆ. ನೀವೇನು ಮಾಡಬೇಕು ಅಂತಂದರೆ, ಅದನ್ನು ನೀವು ಒಂಥರ ವಿಶ್ರಾಮದಲ್ಲಿ ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಾ ನೋಡಿ ಸ್ನೇಹಿತರೆ. ಇಲ್ಲೇನು ನಾವು ತೋರಿಸ್ತೀವಲ್ಲ, ಈ ಥರ ನೀವು ಸುತ್ತಲೂ ನೀವು ಗ್ರೀನ್ ಮೇಸ್ ಹಾಕ್ಕೊಂಡು ನೀವು ಈ ಥರ ಒಂದು ಚಿಕ್ಕದಾಗಿ ಶೆಡ್ನ ನಿರ್ಮಾಣ ಮಾಡ್ಕೊತ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ರಿ ಅಂದರೆ ಅತಿ ಹೆಚ್ಚು ಲಾಭ ತಗೊಬೋದು ಸ್ನೇಹಿತರೆ. ಅಂದರೆ ನೀವು ಒಂದು 200 ಸಾಕ್ರಿ 300 ಸಾಕ್ಬೋದು ಅಂತಂದರೆ ಸ್ನೇಹಿತರೆ, ಇನ್ನೊಂದು ಕೆಲಸ ಇರಬೇಕು ನಿಮಗೆ. ಅಂದರೆ ಆದಾಯ ಮೂಲಗಳು ಬೇರೆ ಇದ್ದಾಗ ಏನು ಮಾಡ್ಬೋದು, ಆ ಥರ ಮಾಡಿ ಸ್ನೇಹಿತರೆ. ಇಲ್ಲ ನಾವು ನಾಟಿ ಕೋಳಿಗೆ ನಾವು ಅವಲಂಬನೆ ಆಗಿ ಇದನ್ನೇ ಮಾಡ್ತೀವಿ, ಇದರಲ್ಲೇ ನಾವು ದುಡ್ಡು ಮಾಡಬೇಕು ಅಂತ ಬರೋರು ಆದಷ್ಟು 500ನ ತಗೊಂಡು ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಆವಾಗ ನಿಮಗೆ ಒಂದು ಅನುಭವನೂ ಬರುತ್ತೆ, ಮೊಟ್ಟೆಲೂ ದುಡ್ಡು ಬರುತ್ತೆ, ಮತ್ತು ಮಾಂಸದಲ್ಲೂ ದುಡ್ಡು ಬರುತ್ತೆ. ಆಮೇಲೆ ಮತ್ತೆ ಏನಾಗುತ್ತೆ ಅಂತಂದರೆ, ಅತಿ ಹೆಚ್ಚು ಮಾಂಸದಲ್ಲಿ ನಿಮಗೆ ದುಡ್ಡು ಬರುತ್ತೆ ಸ್ನೇಹಿತರೆ. ಏನಕ್ಕೆ ಅಂತಂದರೆ, ನೀವು ವಿಶ್ರಾಮಕ್ಕೆ ಈ ಥರ ನೀವು ನಾಟಿ ಕೋಳಿಗಳನ್ನ ಮೇಯಿಸ್ಬೇಕು ಸ್ನೇಹಿತರೆ. ನಾವೇನು ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ, ಈ ಥರ ನಾಟಿ ಕೋಳಿಗಳು ಬೈಲಲ್ಲಿ ಬೇಯ್ದಾಗ ಏನಾಗುತ್ತೆ, ಅತಿ ಹೆಚ್ಚು ಲಾಭವೂ ಸಿಗುತ್ತೆ ನಿಮಗೆ, ನಾಟಿ ಕೋಳಿಯ ಮಹತ್ವನೂ ಹೆಚ್ಚಾಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು, ನೀವು ಮೊದಲಿಗೆ ಏನು ಮಾಡ್ಬೇಕು ಸ್ನೇಹಿತರೆ, ನೀವು ಶೆಡ್ನ ನಾವು ಎಷ್ಟು ಕೋಳಿ ಸಾಕ್ತೀವಿ, ಎಷ್ಟನ್ನ ಶೆಡ್ನ ನಿರ್ಮಾಣ ಮಾಡಬೇಕಂತ ಮೈಂಡ್ ಸೆಟ್ಟಲ್ಲಿ ಇಟ್ಕೊಳ್ಳಿ. ಆಮೇಲೆ ನೀವು ಎಷ್ಟು ಬಂಡವಾಳ ಹಾಕ್ತೀವಿ, ಆ ಬಂಡವಾಳ ನಾವು ಎತ್ತುತ್ತೀವಿ ಅನ್ನೋ ಧೈರ್ಯ ನಿಮ್ಮಲ್ಲಿ ಬರಬೇಕು ಸ್ನೇಹಿತರೆ. ಆ ಬಂದಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಈ ನಾಟಿ ಕೋಳಿ ಸಾಗಾಣಿಕೆ ಮಾಡೋದ್ರಿಂದ ಇಲ್ಲಪ್ಪ ನನಗೆ ಇದನ್ನು ನಾನು ದುಡ್ಡು ಮತ್ತೆ ಎತ್ತುತ್ತೀನಿ ಅನ್ನೋ ನಂಬಿಕೆ ಸಹ ನಿಮಗೆ ಬರುತ್ತೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಯಾರ್ಯಾರು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತೀರಾ, ಆದಷ್ಟು ಕಮ್ಮಿ ಬಂಡವಾಳದಿಂದ ಒಂದು ಶೆಡ್ನ ನಿರ್ಮಾಣ ಮಾಡ್ಕೊಂಡು ಈ ಥರ ಸುತ್ತಲೂ ಜಾಗ